ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ಬಂದಿರೋದಕ್ಕೆ. ಅಂದರೆ ತುಂಬ ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮೆಲ್ರಿಗೂ. ಮೊದಲನೇದಾಗಿ ಅಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಅಫ್ಕೋರ್ಸ್ ರೂಲಿಂಗ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದೇ ಸಮಾನ. ನೀವು ಹಾಕೋ ಪ್ರತಿಯೊಂದು ಕಂಟೆಂಟು, ವಿಡಿಯೋ, ಕ್ಯಾಪ್ಷನ್ಸಿಂದ ಹಿಡಿದು ತುಂಬ ಇಂಪ್ಯಾಕ್ಟ್ ಬೀಳುತ್ತೆ, ಜನರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಕಂಟೆಂಟ್ ಬಿಟ್ಟಾಗ. ಸೊ ಬ್ಯಾಂಗಲ್ ಬಂಗಾರಿಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವೆಲ್ಲರೂ ಇಡೀ ಇದಕ್ಕೆ ನಮ್ಗೆಲ್ಲ ಕಂಟೆಂಟ್ಗೆ. ಬಟ್ ಬ್ಯಾಂಗಲ್ ಬಂಗಾರಿ ಕೂಡ ಇಷ್ಟು ಹಿಟ್ ಆಗಿರೋದಕ್ಕೆ ನಿಮ್ಮ ಸಪೋರ್ಟ್, ಯು ಗೈಸ್ ಆರ್ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ 11th ನಮ್ಮ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ನಮ್ಮ ಬಿಟ್ಟಿರೋ ಎಲ್ಲ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ, ಐ ಆಮ್ ಶೋರ್ ನಮ್ಮ ಟ್ರೈಲರ್ ಕೂಡ ನಿಮ್ಗೆಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೊಂದು ಥ್ಯಾಂಕ್ಸ್ ನಿಮ್ಗೆಲ್ಲರ ಮೂಲಕ ನಾನು ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ 1.5 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಇಟ್ಸ್ ಅನ್ ಅನ್ಬಿಲೀವಬಲ್ ನಂಬರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಜುಲೈ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಸಾರಿ ಪಾಪ ನೀನೆಲ್ಲ ಬಿಟ್ಟು ಕೇಕ್ ತಿನ್ಬಿಟ್ವಿ ನಾವು. ನಮ್ಮ ಕೇಕ್ ಇದೆ. ಓಕೆ, ಅದೇ ಇನ್ನೊಂದು ವಾರದಲ್ಲಿ ರಿಲೀಸು. ಎಷ್ಟು ಬೇಗ ಎಷ್ಟೆಲ್ಲ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಸಿನಿಮಾ ಹೆಂಗೆ ಶುರು ಮಾಡಿದ್ವಿ, ಎಷ್ಟು ಬೇಗ ಶೂಟಿಂಗ್ ಮುಗಿಸಿದ್ವಿ, ಇವತ್ತು ಎಲ್ಲ ಕೆಲಸ ಒಟ್ನಲ್ಲಿ ಹೆಂಗೆ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ಗೆಲ್ಲ ಆಯಿತು. ಒಂಚೂರು ಡಿಲೇ ಆಯ್ತು ಅಷ್ಟೇ. ಬಟ್ ಇವತ್ತು ಸಿನಿಮಾ ರಿಲೀಸ್ ಅಂತೂ ಸಖತ್ ಖುಷಿಯಾಗಿದ್ವಿ. ಅಷ್ಟೇ ಭಯ ಕೂಡ ಇದೆ, ನರ್ವಸ್ನೆಸ್, ಆಂಗ್ಸೈಟಿ, ಎಲ್ಲ ಥರ ಮಿಕ್ಸ್ಡ್ ಫೀಲಿಂಗ್ಸು. ಬಟ್ ಇಲ್ಲಿ ತನಕ ಎಲ್ಲರೂ ಪ್ರೋತ್ಸಾಹದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸಾಂಗು, ಟೀಸರ್ ಕಂಟೆಂಟು ಎಲ್ಲ ಕಡೆ ರೀಚ್ ಆಗಿದೆ. ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಖಂಡಿತ ಈ ಸಿನಿಮಾ ನೀವೆಲ್ಲರೂ ಮಜಾ ಮಾಡ್ತೀರಾ, ಆ ನಂಬಿಕೆ ನಮ್ಮ ಇಡೀ ಟೀಮ್ಗೂ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇವತ್ತು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 20 days ಆಯಿತು. ನೀವೆಲ್ಲ ಕೊಟ್ಟಿರೋ ಸಪೋರ್ಟ್ ಎಲ್ಲ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಫುಟೇಜಸ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿರ್ತೀವಿ. ಸೊ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನನ್ನ ಪಾತ್ರದ ಹೆಸರು ಮಲ್ಲಿಕಾ. ನಮ್ಮ ಡೈರೆಕ್ಟರ್ ಸ್ವಲ್ಪ ರಹಸ್ಯವಾಗಿ ಇಟ್ಟಿದ್ದಾರೆ ಅನ್ನೋ ಹೆಸರು ನನ್ನ ಪಾತ್ರನ. ಸೊ 18ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಸಿನಿಮಾಗೆ ಖಂಡಿತವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಳ್ದಂಗೆ ಅಂದರೆ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಇನ್ನೊಂದು ವಾರ ರಿಲೀಸ್ಗೆ. ಸಿನಿಮಾ ಆಲ್ಮೋಸ್ಟ್ 99% ರೆಡಿ ಇದೆ. ಸೆನ್ಸರ್ ಒಂದು ಬಾಕಿ ಇದೆ. ನಾಳೆದ್ರಲ್ಲಿ ಆಗೋಗುತ್ತೆ ಅದನ್ನು. ಅದು ಬಿಟ್ಟು ಟ್ರೈಲರ್ ನಾಳೆ ರಿಲೀಸು. ನಾನು ಮೋಸ್ಟ್ಲಿ ನಿಮ್ಗೆ ಏನೋ ಕ್ವೆಶನ್ ಇದ್ರೆ ಉತ್ತರ ಕೊಡ್ತೀನಿ. ಅದು ಬಿಟ್ಟರೆ ನಾವು ಯಾರು ಪಂಪ್ಟಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಗುರು ಮತ್ತು ರೋಹಿತ್ ಅವ್ರು ಮಾತಾಡ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ದಿನ ಭಾಳ ಸಪೋರ್ಟಿವ್ ಆಗಿದ್ದೀರಾ ನಮ್ಮೆಲ್ಲ ಕಂಟೆಂಟ್ಗಳಿಗೂ. ಹಾಗೆ ಈಗ 18ನೇ ತಾರೀಕು ರಿಲೀಸ್ ಇದೆ. ನಾಳೆ ಟ್ರೈಲರ್ ಇಟ್ಟಿದ್ದೀವಿ. ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂಥ ಕಾಲ ಇದು. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮೇನೇ ಪ್ರಶ್ನೆಗಳಿದ್ರು ಕೇಳಿ, ವಿ ಆರ್ ಆಲ್ ಹಿಯರ್ ಟು ಆನ್ಸರ್. ಏನೇ ಉತ್ತರ ಇದ್ರೂ ಮಾತಾಡ್ಬೋದು. ಬೇಕು ಅಂತಾನೆ ಇತ್ತು. ನಾನು ಸುಮ್ಮನೆ ಅವಾಗ ಏನು ಟೈಮ್ ಪಾಸ್ಗೆ ಹೇಳಿದ್ದು ಅಷ್ಟೇ, ಬಿಡೋದು ಬೇಡ ಅಂತ ಅನ್ಕೊಂಡಿದ್ದೆ ಅಂತ ಪ್ಲಾನ್ ಇತ್ತು. ಬಟ್ ರಿಲೀಸ್ 10ಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಯೂಶಲಿ ಅದೇ ಸಾಂಗ್ಸ್ಗಳು ತುಂಬ ಹಿಟ್ ಆದಾಗ ವಿತೌಟ್ ಟ್ರೈಲರ್ ಹಿಟ್ ಆಗಿರೋ ಸಿನಿಮಾಗಳಿದ್ದಾವೆ ಕನ್ನಡದಲ್ಲಿ ಆಲ್ರೆಡಿ. ಸೊ ಆ ಥರದ್ದು ಏನಾದರೂ ಆಯ್ತಾ ಅಥವಾ ಟ್ರೈಲರ್ ಬೇಕಿಲ್ಲ? ಏನಿಲ್ಲ ಸರ್. ಒಬ್ಬೊಬ್ಬರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡ್ತಾರೆ. ನಮ್ಮ ಟ್ರೈಲರ್ ಇತ್ತು ಅಂದ್ರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಏನಂಗೆ ಬ್ಯಾಂಗ್ಳೂರ್ ಬಂಗಾರಿ 3 million 4 million ಇತ್ತು. ಆಮೇಲೆ ತುಂಬ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಒಂಚೂರು ರಿಲೀಸ್ ಹತ್ರಕ್ಕೆ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಇದೆ. ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೈಲರ್ ಐಡಿಯಾ ರೋಹಿತ್ ಅವರು ಹೇಳಿದರು. ಟ್ರೈಲರ್ ಇದ್ದಿದ್ದೆಲ್ಲ ಇತ್ತು. ಇದು ಡಿಸ್ಕಷನ್ ಒಂದು ಸ್ಟಾರ್ಟ್ ಆಯ್ತು. ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವ್ರು ಎಕ್ಸ್ಪ್ಲಿಸಿಟ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದಿದ್ದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೈಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್. ಅದು ಬಿಟ್ಟರೆ ಇಲ್ಲ, ಟ್ರೈಲರ್ ಇದೆ 100% ಕನ್ಫರ್ಮ್ ಇತ್ತು ಅಷ್ಟೇ. ಅದು ಸರ್ ಇವಾಗ ಒಂದು ಕ್ರೇಜ್ ಇದೆ ಥಿಯೇಟ್ರಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ರು. ಆ ಥರದ್ದು ಏನಾದರೂ ಯೂಟ್ಯೂಬಲ್ಲಿ ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇರುತ್ತೆ ಸೋಮವಾರ. ಸೊ ಈ ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬಿಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. 11th ಡಿಜಿಟಲಿ ನಾಳೆ ಲಾಂಚ್.